ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುವರ್ಣಾದೇವಿ ಎನ್ ಪಾಟೀಲ್ ಅವರು ರಾಣೆಬೆನ್ನೂರಿಂದ ಬಂದಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶರಣಾರ್ಥಿ ಅಮ್ಮ. ಶರಣಾರ್ಥಿ ಅಮ್ಮ, ಇವತ್ತು ಖಾನಾವಳಿ ಕಾರ್ಯಕ್ರಮದಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ? ನಾವು ಈ ದಿನ ಖಾನಾವಳಿ ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕದ ಬಹಳ ವಿಶಿಷ್ಟವಾದಂತಹ ಬಹಳ ಆರೋಗ್ಯಪೂರ್ಣವಾದಂತಹ ಮೊಳಕೆ ಬರಿಸಿದ ಮಡಿಕೆ ಕಾಳು ಪಲ್ಯ. ಮೊಳಕೆ ಬರಿಸಿದ ಕಾಳುಗಳೆಲ್ಲ ಮಡಿಕೆ ಕಾಳು ಬಹಳ ಪೌಷ್ಟಿಕಾಂಶ ಇರುವಂತಹ ಬಹಳ ಆರೋಗ್ಯಪೂರ್ಣವಾದಂತಹ ಆಹಾರ. ಉತ್ತರ ಕರ್ನಾಟಕದ ಬಹಳ ಸ್ವಾದಿಷ್ಟವಾದಂತಹ ಅಡಿಗೆ ಇದು. ಅಮ್ಮ, ಇದು ಮಡಿಕೆ ಕಾಳು ಅಂತ ಹೇಳಿದ್ರೆ ಏನದು? ಮಡಿಕೆ ಕಾಳು ಕಾಳಿನ ಹೆಸರೇ ಮಡಿಕೆ ಕಾಳು. ಇದು ಕೂಡ ದ್ವಿದಳ ಧಾನ್ಯ ಅಂತಾರಲ್ಲ, ಆ ತರ ತೊಗರಿ ಬೇಳೆ, ಹೆಸರು ಕಾಳು, ಈ ತರ ದ್ವಿದಳ ಧಾನ್ಯನೇ ಪೌಷ್ಟಿಕಾಂಶ ಅಂತಾರೆ. ಅದರಲ್ಲಿ ಈ ಮಡಿಕೆ ಕಾಳಲ್ಲಿ ತುಂಬಾ ರುಚಿನೂ ಜಾಸ್ತಿ. ಇವಾಗ ನಾವು ಅಂಗಡಿಗೆ ಹೋದ್ರೆ ಮಡಿಕೆ ಕಾಳು ಅಂತ ಕೇಳ್ಬೇಕು, ಕೊಡ್ತಾರೆ. ಮಡಿಕೆ ಕಾಳು ಮಡಿಕೆ ಕಾಳು ಅಂತಾನೆ ಹೆಸರು. ಸರಿ ಅಮ್ಮ. ಅಮ್ಮ, ಏನೆಲ್ಲ ಸಾಮಗ್ರಿಗಳು ಬೇಕಿದ್ದಕ್ಕೆ? ಇದಕ್ಕೆ ಏನಿಲ್ಲ, ಮೊಳಕೆ ಬರಿಸಿದ ಮೊಳಕೆ ಕಾಳು, ಈರುಳ್ಳಿ ಹೆಚ್ಚಿಕೋಬೇಕು, ಆಮೇಲೆ ಕೊಬ್ಬರಿ ತುರ್ಕೊಂಡಿರೋದು, ಒಗ್ಗರಣೆಗಂತೂ ಗೊತ್ತಲ್ಲ, ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಮಿಕ್ಸರ್ಗೆ ಹಾಕಿಬಿಟ್ಟು ಹಾಕಿದರೆ ಖಾರ ಎಲ್ಲ ಹತ್ಕೊಳ್ಳುತ್ತೆ. ಚೂರ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಿಂಬೆ ಹುಳಿ, ಸಕ್ಕರೆ, ತುಂಬಾ ಕಡಿಮೆ ಸಾಮಗ್ರಿಗಳಿದೆ. ಅದು ಸುಮ್ಮನೆ ಮೊಳಕೆ ಬಂದು ಕಾಳು ತಿನ್ನಕ್ಕೆ ಮಕ್ಕಳು ಅಷ್ಟು ಇಷ್ಟಪಡ್ತೇವೆ. ಅಷ್ಟೊಂದು ಟೇಸ್ಟ್ ಇರುತ್ತೆ, ಮಧುರವಾಗಿರುತ್ತೆ. ಹೌದು, ಅದನ್ನೊಂಚೂರು ರುಚಿ ಜಾಸ್ತಿ ಮಾಡ್ಕೊಳಕ್ಕಾಗಿ ನಾವು ಪಲ್ಯ ರೊಟ್ಟಿಗೆಲ್ಲ ತಿನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ. ಅಮ್ಮ, ಇದು ನಾವು ಒಂದ್ ನಿಮಿಷ ಹೇಳಿ, ಇದು ಮೊಳಕೆ ಹೇಗ್ ಬರ್ಸ್ಕೊಂಡು ಯಾವ ರೀತಿ ಬರ್ಸ್ಬೇಕು ಅಂದ್ರೆ, ಇವತ್ತು ರಾತ್ರಿ ನೆನೆ ಹಾಕ್ಬೇಕು. ಸುಮಾರು 8 ತಾಸು ನೆನೆಬೇಕು. ಅದು ನೀರೆಲ್ಲ ಬಸ್ತ್ ಬಿಡೋದು ಬೆಳಿಗ್ಗೆ. ನೆಂದ ತಕ್ಷಣ ರಾತ್ರಿ ಮಲಗ್ಬೇಕಾದ್ರೆ ನೆನೆ ಹಾಕುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಅದು ನೀರೆಲ್ಲ ಬಸ್ಬಿಟ್ಟು ಒಂದು ಬಟ್ಟೆನಲ್ಲಿ ಬಿಗಿಯಾಗಿ ಕಟ್ಟಿ ಒಂದು ಪಾತ್ರೆನೋ ಒಂದು ಡಬ್ಬನಲ್ಲಿ ಇಟ್ಬಿಟ್ರೆ ತಿರ್ಗಾ ಮರುದಿವಸ ಅದು ಮೊಳಕೆ ಬಂದ್ಬಿಟ್ಟಿರುತ್ತೆ. ಆಲ್ಮೋಸ್ಟ್ ಒಂದ್ 2 ದಿನ ಬೇಕು. ಇವತ್ತು ರಾತ್ರಿ ನಾಡಿದ್ದು ಮಾಡ್ತೀವಿ ಅಂದ್ರೆ ಇವತ್ತು ರಾತ್ರಿನೇ ನೆನೆ ಹಾಕಿ ನಾಳೆ ಒಂದ್ ದಿವಸ ಗ್ಯಾಪ್ ಕೊಟ್ಟು ಅದನ್ನ ಮಾಡ್ತೀವಿ. ಚೆನ್ನಾಗಿ ಮೊಳಕೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಪೌಷ್ಟಿಕತೆ ಇರುತ್ತೆ. ಎಷ್ಟು ಮೊಳಕೆ ಬರುತ್ತೋ ಅಷ್ಟು ಒಂದು ಹೆಲ್ದಿ ಫುಡ್ ಆಗುತ್ತೆ. ಸರಿ ಅಮ್ಮ, ಈಗ ಶುರು ಮಾಡೋಣ. ಏನ್ ಬೇಕಮ್ಮ ಈಗ? ಆಯ್ತು, ಇವಾಗ ಶುರು ಮಾಡೋಣ. ಇವಾಗ ಸ್ವಲ್ಪ ಅದು ಮೆಣಸಿನ್ಕಾಯಿ ಮಿಕ್ಸರ್ಗೆ ಹಾಕೋಬೇಕು. ಒಂದ್ ಎಸಳು ಬೆಳ್ಳುಳ್ಳಿ, ಒಂದ್ ಸ್ವಲ್ಪ ಕರಿಬೇವು. ಅಂದ್ರೆ ಇದು ಒಗ್ಗರಣೆಯಲ್ಲಿ ಕರಿಬೇವು ಹಾಕಿದ್ರೆ ಎತ್ತಿ ಇಟ್ಬಿಡ್ತಾರೆ. ಹೌದು, ತಿನ್ನೋದಿಲ್ಲ. ಅದು ನಿಜವಾಗ್ಲೂ ಕರಿಬೇವು ಅಂದ್ರೆ ಎಷ್ಟೊಂದು ಹೆಲ್ದಿ ಫುಡ್ ಅದು. ಕರಿಬೇವು ತುಂಬಾ ಆರೋಗ್ಯಪೂರ್ಣವಾದಂತಹ ಒಂದು ಆಹಾರ. ಅದಕ್ಕೆ ಅದನ್ನ ರುಬ್ಬಾಕ್ಬಿಟ್ರೆ ಮಕ್ಕಳು ಸುಮ್ನೆ ತಿಂದ್ಬಿಡ್ತಾವ. ಬೆಳ್ಳುಳ್ಳಿ ಎತ್ತಿಟ್ಬಿಡ್ತಾರೆ. ಅದಕ್ಕೆ ಅದನ್ನ ಚಂದಕ್ಕೆ ಹಾಕದಪ್ಪ ಒಗ್ಗರಣೆಗೆ ಹಾಕಿದೀವಿ ಅಂತ. ಹಸಿಮೆಣಸು, ಕರಿಬೇವು, ಬೆಳ್ಳುಳ್ಳಿ ಹಾಕಿದೀರಾ? ಸರಿ ಅಮ್ಮ, ಅದೊಂದು ಅಷ್ಟೇ ಒಂದ್ 2 ಹೆಸರು ಹಾಕಿದೀನಿ. ಸಾಕಲ್ವಾ? ತರಿ ಆಗಿದ್ರೆ ಸಾಕು. ಅಂದ್ರೆ ಹೆಚ್ಚಿದ ಮೆಣಸಿನ್ಕಾಯಿ ಅಂದ್ರೆ ಅದನ್ನು ಕೂಡ ಎತ್ತಿಟ್ಬಿಡ್ತಾರೆ. ಅದಕ್ಕೆ ರುಬ್ಬಾಕ್ಬಿಡೋಣ ಅಂತ. ಇವಾಗ ನಾನು ಗ್ಯಾಸ್ ಎಲ್ಲಾ ಅಂಶಗಳು ನಮ್ಮ ದೇಹಕ್ಕೆ ಹೋಗ್ಬೇಕಲ್ವಾ? ಇದನ್ನ ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ಹಚ್ತೀನಿ. ಇದನ್ನೊಂದು ಬೌಲಿಗೆ ತಗೊಂಡ್ಬಿಡೋಣ. ಇದೇ ಬೌಲ್ ಇದೆಯಲ್ಲ, ಅದರಲ್ಲೇ ತಗೊಂಡ್ಬಿಡೋಣ. ಆಯ್ತು. ಇದರಲ್ಲಿ ಸ್ವಲ್ಪ ನೀವು ಉಪ್ಪು ಸಹ ಹಾಕಿಟ್ಟಿದ್ದೀರಾ ಅಲ್ವಾ? ಚೂರ ಅಂದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ, ಕಿವಿ ಮಾತಂದ್ರೆ ಬರೀ ಹಸಿ ಮೆಣಸಿನ್ಕಾಯಿ ಏನೇ ಹಸಿ ಮೆಣಸಿನ್ಕಾಯಿ ರುಬ್ಬೇಕಾದ್ರೂ ಚೂರು ಉಪ್ಪು ಹಾಕ್ಬೇಕು. ಇಲ್ಲ, ಖಾರ ಚೆನ್ನಾಗೇ ಇರುತ್ತಮ್ಮ. ಖಾರ ಇದ್ರೆ ನಮ್ಮಲ್ಲಿ ಎಷ್ಟು ಮೆಣಸಿನ್ಕಾಯಿ ಖಾರ ಇರುತ್ತೆ. ಒಂದೊಂದು ಮೆಣಸಿನ್ಕಾಯಿ ಖಾರ ಇರುತ್ತೆ, ಒಂದೊಂದು ಮೆಣಸಿನ್ಕಾಯಿ ತುಂಬಾ ಬ್ಯಾಡಗಿ ಮೆಣಸಿನ್ಕಾಯಿ ನೋಡಿ ಅಷ್ಟು ಖಾರನೇ ಇರಲ್ಲ. ಏನೋ ಮಧುರವಾಗಿರುತ್ತೆ ಖಾರ ಕೂಡ. ಇದನ್ನ ಹಾಕೊಂಡಿದೀನಿ, ಚಟ್ನಿ ತರ ಮಾಡ್ಕೊಂಡಿದೀವಿ, ತರಿಯಾಗಿ. ಇವಾಗ ಗ್ಯಾಸ್ ಹಚ್ಚೋಣ. ನಿಮಗ್ ಸ್ವಲ್ಪ ಖಾರ ಅನಿಸ್ತಾ? ಸತ್ಯ ಸ್ವಲ್ಪ ಘಾಟ್ ಅನ್ನಿಸ್ತು. ಅದೇ ಖಾರ ಒಳ್ಳೇದು ಬಿಡಿ, ದೇಹಕ್ಕೆ ಗಟ್ಟಿ ಆಗತ್ತೆ ದೇಹ. ಖಾರ ಅನ್ಸಿದ್ರೆ ಏನೋ ಒಂಥರ ಕಂಪಿದೆ ನೋಡಲ್ಲ, ವಾಸನೆಯಲ್ಲಿ ಕೂಡ. ಸ್ವಲ್ಪ ಎಣ್ಣೆ ಕೊಡಿ ಅಮ್ಮ. ಮತ್ತೆ ರಾಣೆಬೆನ್ನೂರಿಂದ ಬಂದಿದ್ದೀರಾ ಇವತ್ತು. ಏನ್ ಮಾಡ್ತೀರಮ್ಮ ನೀವು? ಮನೇಲೆಲ್ಲ ಯಾರಿದಾರಮ್ಮ? ನಮ್ಗೆ 3 ಜನ. ಮನೇಲೆಲ್ಲ ಯಾರಿದಾರಮ್ಮ? ಹೆಣ್ಮಕ್ಳು, ಒಬ್ಬ ಮಗ. 2 ಹೆಣ್ಮಕ್ಳಲ್ಲಿ ಒಬ್ಬ ಮಗಳು ಬಾಂಬೆನಲ್ಲಿ ಇರ್ತಾರೆ, ಒಬ್ಬ ಮಗಳು ಹಾವೇರಿನಲ್ಲಿ ಇರ್ತಾರೆ. ಮಗ ರಾಣೆಬೆನ್ನೂರಲ್ಲೇ ಇರೋದು. ಸೊಸೆ ಬಂದಿದ್ದಾರೆ, ವಚನಶ್ರೀ ಅಂತ.
ಓಹೋ, ವಚನ ಶ್ರೀ ಅಂತಾನೆ ಹೆಸರ. ವಚನ ನೀವ್ ಹೇಗಿದ್ರು ಅದ್ರೊಳಗೆ ನಿಮ್ಮ ಅಧ್ಯಾತ್ಮ ಜೀವನದಲ್ಲೇ ಬಸವಣ್ಣವರ ವಚನದಲ್ಲೇ ಇದ್ದೀರಾ. ಅದೇ ತರ ಸೊಸೆನೂ ಸಹ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಫುಲ್ ಬಸವ ತತ್ವಕ್ಕೆ ಸಮರ್ಪಣೆ ಆಗ್ಬಿಟ್ಟಿದ್ದಾಳೆ. ಎಲ್ಲ ಬಂದ್ಮೇಲೆ ವಚನ ಶ್ರೀ ಅಂತ ಹೆಸರು. ನಾವು ಮದ್ವೆನಲ್ಲಿ ಚೇಂಜ್ ಮಾಡ್ತೀವಲ್ಲ, ಅವಾಗ ವಚನಶ್ರೀ ಅಂತ ಇಟ್ಕೊಂಡ್ಬಿಟ್ಟೆ ನಾವು ಸೊಸೆಯನ್ನಾಗಿ ಸ್ವೀಕಾರ ಮಾಡಿದ್ವಿ. ಅವಳು ಕೂಡ ತುಂಬಾ ಆಕ್ಟಿವ್. ನಿಮ್ ಹಾಗೆ ಅವಳಿಗೆ ಸಹ ಅಧ್ಯಾತ್ಮದ ಬಗ್ಗೆ ಒಂದು ಟಿವಿನಲ್ಲಿ ಎಲ್ಲ ರೂಪಕಗಳಾಯ್ತು, ಅನುಭವ ಮಂಟಪ, ನೃತ್ಯಗಳು, ಎಲ್ಲದರಲ್ಲೂ ಮನೆಯಲ್ಲೂ ಕೂಡ ಅಷ್ಟೇ. ನಿಮ್ಮ ಆಸಕ್ತಿ ಹೇಗೆ ಅವಳ ಆಸಕ್ತಿ ತುಂಬಾ ಏನು ಗೊತ್ತಿಲ್ಲದೆ ಒಂಥರ ಬಿಳಿ ಹಾಳಿ ತರ ಬಂದ್ಲು ನಮ್ಮ ಮನೆಗೆ. ಎಲ್ಲ ಒಂದು ಅಧ್ಯಾತ್ಮದಲ್ಲಿ ಆಯ್ತು, ಬಸವ ತತ್ವ ವಚನದಲ್ಲಿ ಆಯ್ತು, ಆಮೇಲೆ ಮಾತಾಡೋದ್ರಲ್ಲಿ ಎಲ್ಲದರಲ್ಲಿ ಕೂಡ ಟ್ರೈನಿಂಗ್ ಕೊಟ್ಬಿಟ್ಟಿದ್ದೀರಾ, ಸಂಸ್ಕಾರ ಕೊಟ್ಟಿದ್ದೀರಾ. ನಾವ್ ಏನೇ ಕೊಡಕ್ ಹೋದ್ರು ಅವರಲ್ಲಿ ಗ್ರಹಿಸುವ ಶಕ್ತಿ ಬೇಕಲ್ಲ, ಅದು ಬಹಳ ಪ್ರಾಮುಖ್ಯ. ಗುರು ಬೇಕಂತ ಹೇಳ್ತಾನೆ. ಇಲ್ಲಿ ಒಂದು ವಚನದಲ್ಲಿ ಹೇಳ್ತಾರೆ, ಪ್ರಣತಿ ಇದೆ, ಬತ್ತಿ ಇದೆ, ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದು ಅಂತ. ಎಲ್ಲ ಇದೆ, ದೀಪ ಹಚ್ಚೋರೊಬ್ರು ಬೇಕಲ್ಲ. ಅದು ಎಣ್ಣಿನೇ ಇಲ್ಲ ಅಂದ್ರೆ ಅವರಲ್ಲಿ ಆ ಭಾವನೆ ಇಲ್ಲ, ಬೇಕು, ಮನಸ್ಸು ಬೇಕು ಮುಖ್ಯವಾಗಿ. ಅದು ಇದ್ರೆ ಮಾತ್ರ ನೀವು ನಿಮ್ಮ ಜ್ಞಾನವನ್ನ ಧಾರೆ ಇರ್ಲಿಕ್ಕೆ ಸಾಧ್ಯತೆ ಇದೆ. ಈಗ ಇದನ್ನ ಸಾಸಿವೆ ಜೀರಿಗೆ ಹಾಕೊಂಡಿದ್ದೀನಿ, ಸ್ವಲ್ಪ ಚಟ್ಪಟ್ ಅಂದ್ರೆ ಚೆನ್ನಾಗಿ ಅದು ಸಾಸಿವೆ ಬಾಯಲ್ಲಿ ತಿನ್ನುವಾಗ ಅದು ಕರಂ ಅಂತ ಬರ್ಬೇಕು. ಇಲ್ಲ ಅಂದ್ರೆ ಹಸಿ ಇದ್ರೆ ಚೆನ್ನಾಗಿರೋದು. ಸಾಸಿವೆ ಇದು ಒಗ್ಗರಣೆ ಹಾಕೊಂಡ್ಬಿಟ್ಟು ಈಗ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ 1 ಕಪ್ ಈರುಳ್ಳಿ ತಗೊಂಡಿದ್ದೀರಮ್ಮ. ಈರುಳ್ಳಿ. ಮತ್ತೆ ನೀವು ಯಾವ ರೀತಿ ನೀವು ಎಂಗೇಜ್ ಆಗಿದ್ದೀರಮ್ಮ? ಬಹಳಷ್ಟು ಕೇಳಿದ್ದೀನಿ ನಿಮ್ಮ ಮಾತನ್ನ. ಬಸವ ಸಮಿತಿ ಅನ್ನುವಾಗ ನಿಮ್ಮ ಹೆಸರೇ ಬರುತ್ತೆ. ಯಾವ ರೀತಿ ನೀವು ನಿಮ್ಮ ಸಿದ್ಧಾಂತದಲ್ಲಿ ಬಸವ ಸಮಿತಿಯಲ್ಲಿ ಯಾವ ರೀತಿ ಕೆಲಸ ಮಾಡ್ತೀರಮ್ಮ? ಯಾವ ರೀತಿ ಅಂದ್ರೆ, ನಮಗೆ ಒಂದು ಬಸವ ಸಿದ್ಧಾಂತ ಅಂದ್ರೆ ಒಂದು ಸಂಪೂರ್ಣವಾದಂತಹ ಅಧ್ಯಾತ್ಮ ಸಿದ್ಧಾಂತ. ಅದೊಂದು ಕಲ್ತ್ಬಿಟ್ರೆ ಇಲ್ಲೇ ಹೇಳ್ತಾರೆ ಶರಣರು, ಲಿಂಗವ ನರಿತ ಬಳಿಕ ಮತ್ತೇನರಿದರೂ ಫಲವಿಲ್ಲ. ಲಿಂಗ ಅಂದ್ರೆ ಇಡೀ ವಿಶ್ವಾತ್ಮನ ಕುರುಹು, ಅದು ಜಗತ್ತನ್ನೇ ಅರ್ಥಂಗೆ, ಪರಮಾತ್ಮನನ್ನೇ ಅರ್ಥಂಗೆ ಅದು. ಹಂಗೆ ಲಿಂಗವ ನರಿಯದಿದ್ದರೆ ಏನರಿತರೂ ಫಲವಿಲ್ಲ. ನೀನು ಅದನ್ನೇ ತಿಳ್ಕೊಂಡಿಲ್ಲ ಅಂದಮೇಲೆ ನೀ ಬೇರೆ ಏನು ತಿಳ್ಕೊಂಡ್ರೂ ಉಪಯೋಗ ಇಲ್ಲ ಅಂತ ಹೇಳ್ತಾರಲ್ಲ. ಹೀಗಾಗಿ ನಾವು ಆ ಒಂದು ಬಸವ ತತ್ವದಲ್ಲಿ ನಾವು ಎಲ್ಲ ಆ ಒಂದು ಶರಣರ ಜೀವನ ಸಾಧನೆಗಳನ್ನ ಅಧ್ಯಯನ ಮಾಡಿದೀವಲ್ಲ, ಹಿಂಗಾಗಿ ನಮ್ಗೆ ಸಂಪೂರ್ಣವಾಗಿ ನಾವು ಅಪ್ಪ ಬಸವಣ್ಣನವರ ತತ್ವಕ್ಕೆ ಶರಣಾಗತ ಆಗಿಬಿಟ್ಟಿದೀವಿ. ಬೇರೆ ಕಲಿಯದ ಏನು ಉಳಿದೇ ಇಲ್ಲ ಅನ್ಸ್ಬಿಡುತ್ತೆ. ಅಷ್ಟೊಂದು ಸುಖ, ಶಾಂತಿ, ಹೌದೌದು. ಅಮ್ಮ, ಈಗ ಈರುಳ್ಳಿ ಆಯ್ತು, ಅದಕ್ಕೆ ನಾನು ಕರಿಬೇವು, ಕೊತ್ತಂಬರಿ ಕೊಡಿ. ಚಟ್ನಿ ಅಂದ್ರೆ ಮೆಣಸಿನ್ಕಾಯಿ ಹೆಚ್ಚು ಹಾಕೋದ್ರ ಬದ್ಲಿ ಸ್ವಲ್ಪ ಹಾಕಿದೀವಿ. ಕರಿಬೇವು ಕೊತ್ತಂಬರಿ ಎಷ್ಟು ಕೊಡಿ. ಕೊತ್ತಂಬರಿ ಸೊಪ್ಪು ಇದು ಸುಮ್ಮನೆ ಹಾಕ್ತೀರಾ ಒಂದ್ಸತಿ? ಆಲ್ರೆಡಿ ಅದರಲ್ಲಿ ಕೂಡ ಹಾಕೊಂಡಿದ್ದೀನಿ. ಸ್ವಲ್ಪ ಚಂದ ಕಾಣುತ್ತೆ ಅದು. ಕರಿಬೇವು ಇದ್ರೆ ಸಾಂಬಾರಲ್ಲಾಗ್ಲಿ ಅದ್ರದ ಗಮ್ ಅಂತ ಬರ್ತಾ ಇರ್ಬೇಕು. ಕರಿಬೇವು, ಕೊತ್ತಂಬರಿ, ಜೀರಿಗೆ ಅಡಿಗೆನೆ ಚಂದ ಕಾಣೋದೇ ಇಲ್ಲ ಒಗ್ಗರಣೆ ಅಂದ್ರೆ ಇದೆಲ್ಲ ಬೇಕೇ ಬೇಕು. ಮತ್ತೆ ಇನ್ನೇನೆಲ್ಲ ಈಗ ಮೊಳಕೆ ಬಸಿದ ಪಲ್ಯ ತರ ಇನ್ನೇನ್ ಮಾಡ್ತೀರಮ್ಮ? ಇದೇ ರೀತಿ ಹೆಸರು ಕಾಳು ಮಾಡ್ಬೋದು ಅನ್ಸತ್ತೆ ಅವ್ರೆ. ಹೆಸರು ಕಾಳನ್ನ ಮೊಳಕೆ ಬರಿಸಿ ಮಾಡ್ಬೋದು. ಆಮೇಲೆ ನಾವು ಕಡಲೆಕಾಳು ನೆನೆಸ್ಬಿಟ್ಟು ಈ ತರ ಮಾಡ್ತೀವಿ. ಇದು ಮೊಳಕೆ ಕಾಳು ಅಂದ್ರೆ ಸೇಮ್ ವಿಧಾನ ಉಪಯೋಗಿಸಿ ನಮ್ಗೆ ಸಿಗ್ಲಿಲ್ಲ, ಬೇರೆ ಹೆಸರು ಕಾಳು ತಗೊಂಡು ಮಾಡ್ಬೋದು ನೀವು. ಅದು ಕೂಡ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ. ಇದು ನೆನ್ಸಿದ ಕಾಳೆ. ಇವಾಗ ನೀವ್ ಇದನ್ನ ಬಾಯಿಗೆ ಹಾಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಅದು ಕೊಟ್ಬಿಟ್ರೆ ತುಂಬಾ ಹೆಲ್ದಿ ಆಗ್ತವೆ. ಅವಕ್ಕೆ ಎಷ್ಟು ತಿಂದ್ರು ಬೇಜಾರಾಗಲ್ಲ. ಆಗ್ಬಿಟ್ಟಿದೆ ಅದು. ಈಗ ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ಸತ್ಯ ಅವ್ರೆ. ಸ್ವಲ್ಪ ಒಗ್ಗರಣೆನಲ್ಲಿ ಅರಿಶಿನ ಪುಡಿ ಹಾಕ್ಬಿಟ್ರೆ ಚೆನ್ನಾಗೆಲ್ಲ ಕಡೆ ಬರುತ್ತೆ. ಅದು ಹಸಿ ಹೋಗುತ್ತೆ. ಇದೇನು ತುಂಬಾ ಈಸಿ ಮಾಡೋದು. ಪಲ್ಯದ ಕಾಳು ರೆಡಿ ಇಟ್ಬಿಟ್ರೆ ಬೆಳಿಗ್ಗೆ ಬೇಗ ಮಾಡ್ಕೊಂಡು ಚಪಾತಿಗೆ ಸ್ವಲ್ಪ ಒಗ್ಗರಣೆ ಹಾಕಿದಂಗೆ ಅದನ್ನ ಹಾಕಿಟ್ಬಿಟ್ಟು 2 ಚಪಾತಿ ಉಟ್ಕೊಂಡು ತಿನ್ಬಿಟ್ರೆ ಮಧ್ಯಾಹ್ನ ನೀವೆಲ್ಲ ಬಾಕ್ಸಿಗೆ ಹಾಕೊಂಡು ಹೋಗಕ್ಕೆ ಹೊಟ್ಟೆ ತಂಪಾಗಿ ಇರುತ್ತೆ, ಗಟ್ಟಿಯಾಗೂ ಇರುತ್ತೆ, ಆರೋಗ್ಯಪೂರ್ಣವಾದ ಒಂದು ಆಹಾರ ಸಿಗುತ್ತೆ. ಬೇಕಂದ್ರೆ ಇದು ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಕೋಬಹುದು ಅಷ್ಟೇ. ಬೇಡ ಅಂದ್ರೆ ಇಲ್ಲದ್ರೂ ನಡೆಯುತ್ತೆ. ಕಾಳೆ ಅಷ್ಟು ರುಚಿ ಇರುತ್ತಲ್ಲ ಅದು. ಕೆಲವ್ರಿಗೆ ಸ್ವಲ್ಪ ಸ್ಪೈಸಿ ಬೇಕಪ್ಪ, ಗಮ್ ಅನ್ಬೇಕು ಮಸಾಲೆ ಅಂದ್ರೆ ಹಾಕೋಬಹುದು. ಇಲ್ಲ ಅಂದ್ರೆ ರುಚಿಗೆ ಬೇಕಾದ್ರೆ ಹಾಕೋಬಹುದು, ಬೇಡ ಅಂದ್ರೆ ಇಲ್ಲ. ನಾನೀಗ ಹಾಕಿದ್ದೀನಿ.
ಮತ್ತೆ ನೀವು ಎಷ್ಟು ಜನ ಸದಸ್ಯರಿದ್ದೀರಮ್ಮ ಅಲ್ಲಿ ಬಸವ ಸಮಿತಿಯಲ್ಲಿ? ಸಮಿತಿಯಲ್ಲಿ 106 108 ಜನ. ಹಂಗೆ ಬೆಳಿತಾನೆ ಇದೆ ಅದು. ದಿನ ದಿನಕ್ಕೆ ಅಟ್ರಾಕ್ಷನ್, ನಮ್ಮ ಕಾರ್ಯಕ್ರಮ ನೋಡಿ ಅಟ್ರಾಕ್ಷನ್ ಆಗಿ ರಾಣಿಬೆನ್ನೂರಿಂದ ಬೆಂಗಳೂರುವರೆಗೂ ಬಂದಿದೆ, ಅದರ ಘಮ ಘಮ ಪಸರಿಸ್ತಾ ಇದೆ. ಹೌದೌದು. ಸೊ ಇನ್ನೂ ಜನರನ್ನ ಬರ್ತಾ ಇದ್ದಾರೆ, ಸದಸ್ಯರು ಆಗ್ತಾ ಇದ್ದಾರೆ. ಅದೇನೋ ಕಾರ್ಯಕ್ರಮ ಅಂದ ತಕ್ಷಣ ಓಡ್ ಬಂದ್ಬಿಡ್ತಾರೆ, ಏನೇ ಕಾರ್ಯಕ್ರಮ ಇದ್ರು ಕೂಡ ಬಂದ್ಬಿಡ್ತಾರೆ. ಇವಾಗ ಈ ಕಾಳನ್ನ ಈ ಒಗ್ಗರಣೆಗೆ ಹಾಕಂತೀನಿ. ಹೌದಾ? ಇವಾಗ ಇಲ್ಲಿರುವ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಎಲ್ಲ ಆಯ್ತು. ಇನ್ನು ಆಯ್ತು, ನಿಂಬೆ ಹುಳಿ ಸಕ್ಕರೆ ಹಾಕ್ತೀನಿ, ಆಮೇಲೆ ಹಾಕ್ತೀನಿ. ಇದು ಎಲ್ಲ ಬೆರ್ತಗೊಳ್ಳಿ, ಉಪ್ಪು ಹಾಕ್ಬಿಡ್ತೀನಿ. ಈಗ ಅದೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಆಗಿದೆ, ಇಲ್ಲ ಪರವಾಗಿಲ್ಲ, ಸಾಕು, ಅಷ್ಟಿದ್ರೆ ಸಾಕು. ಉಪ್ಪೊಂದು ಹಾಕೊಂಡ್ಬಿಡ್ತೀನಿ, ನೀವು ಮುಂಚೆನೆ ಹಾಕೊಂಡ್ಬಿಡ್ತೀನಿ. ನಿಂಬೆ ಹುಳಿ ಸಕ್ಕರೆ ಆಮೇಲೆ ಹಾಕ್ತೀನಿ. ಅಮ್ಮ ಈಗ ಮೊಳಕೆ ಕಾಳನ್ನು ಹಾಕಿದ್ದೀರಾ? ಹಾಕಿದ್ದೀನಿ, ಆಗ್ಲೇ ಬೇಯ್ತಾ ಇದೆ. ಇದು ಭಾಳ ಬೇಯಿಸೋದು ಬೇಡ, ಅದು ಭಾಳ ಬೇಯಿಸ್ಬಿಟ್ರೆ ಮತ್ತೆ ಅದರಲ್ಲಿರುವಂತಹ ಜೀವಸತ್ವ ಹೊರಟೋಗುತ್ತೆ ಅಂತಾರೆ. ಅದಕ್ಕೆ ಇವಾಗ ಇಷ್ಟು ಬೆಂದಿದೆ, ಇವಾಗ ಸಾಕು, ಇದು ಸಾಕಾಗುತ್ತೆ. ಈಗ ಸ್ವಲ್ಪ ನಿಂಬೆ ಹುಳಿ ಸಕ್ಕರೆ ಒಂದು ಸ್ವಲ್ಪ ಹಾಕಿ ಸ್ವಲ್ಪ ನೀರು ಹಾಕೋಣ. ಏನೋ ಸ್ವಲ್ಪ ಹಲ್ಲು ಇಲ್ದವ್ರಿಗೆ, ವಯಸ್ಸು ಸ್ವಲ್ಪ ಮೆತ್ತಗಾಗಬೇಕಲ್ಲ, ನಿಮಗೆಲ್ಲ ತಿನ್ನಕ್ಕೆ ಇದೆ ಸರಿ, ರುಚಿ ಜಾಸ್ತಿ. ಹಾಕಿಲ್ಲ, ಹಾಕೊಂಡ್ಬಿಡಿ ಎಷ್ಟು ಬೇಕೋ ಅಷ್ಟು. ಆಗ ಸ್ವಲ್ಪ ಬೇಗ ಬೆಂದ್ಬಿಡುತ್ತೆ. ಅದು ಸಾಮಾನು ಕೂಡ ಕರ್ಕೊಂಡ್ಬಿಡುತ್ತೆ. ಸ್ವಲ್ಪ ನಿಂಬೆ ಹುಳಿ ಸಕ್ಕರೆ ಹಾಕಿ. ಓಕೆ, ಇದನ್ನ ನೀವು ಯೂಶಲಿ ಯಾವ್ದಕ್ಕೆಲ್ಲ ಹಾಕ್ತೀರಮ್ಮ? ಅಂದ್ರೆ ಮಾಡ್ತೀರಾ? ರೊಟ್ಟಿ, ಚಪಾತಿ, ಅದೇ ಮೇನ್. ರೊಟ್ಟಿ ಚಪಾತಿ ಉಪಯೋಗಿಸಲ್ಲ, ನೆಂಚ್ಕೋಬಹುದು, ಹಾಗೆ ಬೇಕಾದ್ರೂ ತಿನ್ಬೋದು. ಅನ್ನೆಲ್ಲ ಹಾಗೆ ನಾವ್ ಹೇಳ್ತೀವಿ ಈಗ ಕಾಳಿನ ಉಸ್ಲಿ ಅಂತ ಮಾಡ್ತೀವಿ, ಉಸುಳಿ ತರಾನೇ ತಿನ್ಬೋದು. ಮಲ್ಟಿಪರ್ಪಸ್ ತರ. ಸ್ವಲ್ಪ ನಿಂಬೆ ಹುಳಿ ಕೊಡ್ತೀರಾ? ನಿಂಬೆ ಹುಳಿ ಅಲ್ವಾ, ಮಲ್ಟಿಪರ್ಪಸ್ ತರ ಆಗ್ಬಿಡುತ್ತೆ. ಆಗ್ಬಿಡುತ್ತೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇದು ಸ್ವಲ್ಪ ಹಸಿವಾಯ್ತಂದ್ರೆ ಸ್ವಲ್ಪ ಹಾಕೊಂಡು ಸ್ಪೂನಲ್ಲಿ ತಿನ್ನೋಕೆ ಕೂಡ ಚೆನ್ನಾಗಿರುತ್ತೆ. ಇದು ರುಚಿಗೆ ಸ್ವಲ್ಪ ಹುಳಿ, ಸ್ವಲ್ಪ ಹುಳಿ ಸಕ್ಕರೆ, ಸುಮ್ಮನೆ ಟೇಸ್ಟ್ ಚೇಂಜ್ ಬೇಕಲ್ಲ. ಹುಳಿ ಹುಳಿ ಖಾರ ಇದ್ರೆ ಚೆನ್ನಾಗಲ್ವಾ? ಎಲ್ಲದು ಇದ್ರೆ ತಿನ್ನೋದಕ್ಕೆ ಖುಷಿ ಆಗತ್ತೆ, ಮಕ್ಕಳು ತಿಂತಾರೆ. ಅದೇ ಅದೇ, ದೊಡ್ಡವ್ರಿಗೂ ಒಂಥರ ರುಚಿ ರುಚಿ. ಈಗ ಏನಾಗಿದೆ ಅಂದ್ರೆ ಎಲ್ರಿಗೂ ನಮ್ಗೆಲ್ಲ ಆರೋಗ್ಯಪೂರ್ಣ ಅಂಶ ಬೇಕು, ಪ್ಲಸ್ ರುಚಿನೂ ಬೇಕು ಅಂತ ಇರುತ್ತೆ. ಬೇಕು, ಹೌದು ಹೌದು ಹೌದು. ಅವಾಗ ಇದೆಲ್ಲ ಚೆನ್ನಾಗಿ ತುಂಬಾ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಸಿಮ್ಮಲ್ಲಿ ಬೇಯ್ಬೇಕಮ್ಮ, ಸ್ವಲ್ಪ ಅಳ್ಕೊಳ್ಳುತ್ತೆ. ಅಮ್ಮ ಈಗ ನಿಂಬೆ ಹಣ್ಣು ಆಯ್ತು, ಇನ್ನೇನು ಹಾಕ್ತೀರಾ? ಸ್ವಲ್ಪ ಸಕ್ಕರೆ ಉದುರ್ಸ. ಯಾವಾಗಲೂ ಕಾಂಬಿನೇಷನ್ ಏನಂದ್ರೆ ಸತ್ಯ ಅವರೇ, ನಿಂಬೆ ಹುಳಿ ಹಾಕಿದ್ರೆ ಚೂರು ಸಕ್ಕರೆ ಹಾಕ್ಬೇಕು, ಹುಣಸೆ ಹುಳಿ ಹಾಕಿದ್ರೆ ಚೂರು ಬೆಲ್ಲ ಹಾಕ್ಬೇಕು. ಹುಳಿ ಬೆಲ್ಲ ಅದು ತುಂಬಾ ಕಾಂಬಿನೇಷನ್ ಅಡಿಗೆಯಲ್ಲಿ ಮಾತ್ರ. ಬೆಲ್ಲ ಹಾಕ್ಬೇಕು. ಎರಡು ಹಾಕದೇ ಇದ್ರೆ ಎರಡು ಬೇಡವೇ ಬೇಡ. ನಿಂಬೆ ಹುಳಿ ಹಾಕಿದಾಗ ಚೂರ ಸಕ್ಕರೆ ಉದುರಿಸ್ಬೇಕಿತ್ತು, ಸ್ವಲ್ಪನೇ ಆಗ್ಲಿ ಅದು, ಅಂದ್ರೆ ಮಾತ್ರ ಅದು ರುಚಿ ಆಗಲ್ಲ. ಆಮೇಲೆ ಹುಣಸೆ ಹಣ್ಣಿಗೆ ಸಕ್ಕರೆ ಈ ರೀತಿ ಆಗುತ್ತೆ. ಇವಾಗ ಇದು ಉಚ್ಚಳ ಪುಡಿ ಅಂತೀರ ನೀವು, ನಾವು ಗುರೋಳ್ ಪುಡಿ. ಇದು ಕೂಡ ತುಂಬಾ ಫೈಬರ್ ಇರುವಂತಹ ಒಂದು ಕಾಳು. ನಮ್ ಕಡೆ ಇದಿಲ್ಲದೆ ಅಡಿಗೆನೇ ಇಲ್ಲ. ಹೌದು, ನಾನು ಆಕ್ಚುಲಿ ನಿಮ್ಮ ಹತ್ರ ಕೇಳ್ಬೇಕು ಅಂತಿದ್ದೆ, ತುಂಬಾ ತಿಳ್ಕೊಂಡಿದ್ದೀರಾ. ಎಲ್ಲಾ ಒಂದು ಪದಾರ್ಥಕ್ಕೆ ನೀವು ಎಳ್ಳನ್ನ ಹಾಕ್ತೀರಾ? ಎಳ್ಳಲ್ಲ, ಗುರಳ್ಳು ಅಂತೀವಿ, ಉಚ್ಚಳ್ಳು ಅಂತೀರ ನೀವು. ಅದ್ ಬೇಕೇ ಬೇಕು. ಎಳ್ಳು ಕಂಪಿಗೆ ಅದು ಕೂಡ ಒಳ್ಳೇದೆ, ಅದು ಕೆಲವಕ್ಕೆ ಹಾಕ್ತಿವಿ, ಕೆಲವಕ್ಕಿಲ್ಲ. ಇದು ಮಾತ್ರ ಕಂಪಲ್ಸರಿ ಎಲ್ಲ ಪಲ್ಯಗಳಿಗೂ ತರಕಾರಿಗೆಲ್ಲ ಬೇಕೇ ಬೇಕು. ನೀವು ಯಾವ ರೀತಿ ಕೊಬ್ಬರಿ ಉಪಯೋಗಿಸ್ತೀರಲ್ಲ, ನಾವು ಕೊಬ್ಬರಿನೂ ಹಾಕ್ತಿವಿ, ಜೊತೆಗೆ ಇದು ಇಲ್ದಿದ್ರೆ ನಮ್ಗೆ ಅದು ಅಡಿಗೆನ ಅಲ್ಲ ಅನ್ಸ್ಬಿಡುತ್ತೆ. ಆರೋಗ್ಯಕ್ಕೂ ಸಹ ಒಳ್ಳೆಯದು, ತುಂಬಾ ಒಳ್ಳೇದು. ಫೈಬರ್ ತುಂಬಾ ಇರುತ್ತೆ ಇದರಲ್ಲಿ. ಹೌದೌದು, ಉಪಯೋಗಿಸಿ ನೀವು, ತುಂಬಾ ಒಳ್ಳೇದು. ಅದನ್ನು ಕೂಡ ನಾವು ಇಲ್ಲಿ ಹಾಕೋಣ. ಒಂದು ಸ್ಪೂನ್ ಹಾಕ್ಬೋದು, 2 ಸ್ಪೂನ್ ಹಾಕ್ಬೋದು. ನಮ್ಗೆ ಏನು ಇಲ್ಲದೆ ಇದ್ರು ಕೂಡ ಇದು ಉಚ್ಚಳ ಪುಡಿ, ಮೊಸರು, ರೊಟ್ಟಿ ಹಾಕೊಂಡ್ರೆ ಅದು ಕೂಡ ಎಷ್ಟು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದು ಕೂಡ ಕೊಬ್ಬರಿ ಒಂದು ಹಾಕ್ಬಿಟ್ಟು, ಒಂದು ಬಾಕಿ ಇದೆ. ಕೊಬ್ಬರಿ ಹಾಕ್ಬಿಟ್ರೆ ಹಾಗೆ ಹೋಯ್ತು, ಪಲ್ಯ ಬರುತ್ತೆ ಅಮ್ಮ. ಅಮ್ಮ, ನೀವ್ ಹೇಳ್ತಾ ಇದ್ರಿ ಅಲ್ಲಿ ನಿಮ್ಮ ಸಮಿತಿ ಬಗ್ಗೆ ಸ್ವಲ್ಪ ಹೇಳಿದ್ರಿ. ತುಂಬಾ ಜ್ಞಾನವಂತರಾಗಿದ್ದೀರಾ ನೀವು, ತುಂಬಾ ತಿಳ್ಕೊಂಡಿದ್ದೀರಾ. ಇಲ್ಲ, ತಿಳ್ಕೊಂಡು ತುಂಬಾ ಇದೆ ಸತ್ಯಕವ್ರೆ. ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನ ಹೇಳಿ, ವಚನದ ಬಗ್ಗೆ ಹೇಳಿ, ಬಸವಣ್ಣನವರ ಬಗ್ಗೆ ಹೇಳಿ ಅಮ್ಮ. ಹೌದಾ? ಸ್ವಲ್ಪ ಕೊಬ್ಬರಿ ಉದುರಿಸ್ಬಿಟ್ಟು ಮತ್ತೆ ನಾವು ಮಾತಾಡೋಣ. ಸ್ವಲ್ಪ ಟೈಮ್ ಬೇಕಲ್ವಾ? ಅದೇ, ಒಂದ್ ಸ್ವಲ್ಪ ಬೇರಿಬೇಕಲ್ಲ, ಅದು ಉಪ್ಪು ಖಾರ ಎಲ್ಲ, ಅದಕ್ಕೆ ಇದು ಮಾಡೋದು. ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡ್ಬಿಡೋಣ. ಸಿಮ್ಮಲ್ಲೇ ಇಟ್ಬಿಟ್ಟು ಸಾಕು. ಸ್ವಲ್ಪ ಹೊತ್ತು ಬೇಯ್ತಾ ಇರ್ಲಿ ಅಲ್ವಾ? ಸ್ವಲ್ಪ ಬೇಯಲಿ. ನೀವು ವಚನವನ್ನ ಹೇಳಿ ಅಮ್ಮ. ವಚನ ಹೇಳಲೇಬೇಕಾ? ಹೇಳಲೇಬೇಕು, ಅದ್ರ ಅರ್ಥ ಹೇಳಲೇಬೇಕು. ನಿಮ್ಮ ಜ್ಞಾನವನ್ನ ಸ್ವಲ್ಪ ನಮ್ಗೆ, ನಮ್ಮ ವೀಕ್ಷಕರಿಗೆ ನೀವು ತಲುಪಿಸಲೇಬೇಕು. ಅಪ್ಪ ಬಸವಣ್ಣವರು ಹೇಳ್ತಾರೆ, ಮನುಷ್ಯ ಜನ್ಮ ಅಂದ್ರೆ ಎಂತಹ ಒಂದು ಶ್ರೇಷ್ಠ ಜನ್ಮ ಅನ್ನೋದಕ್ಕೆ ಇಲ್ಲಿ ಒಂದು ಮೊಲದ ಉದಾಹರಣೆ ಕೊಟ್ಟು ವಚನ ಹೇಳ್ತಾರೆ. ರಾಗಬದ್ಧವಾಗಿ ತುಂಬ ಚೆನ್ನಾಗಿದೆ, ಆದರೆ ಸಮಯದ ಒಂದು ಅಭಾವದಿಂದ ಹಾಗೆ ಹೇಳ್ತಾ ಇದ್ದೀನಿ. ವ್ಯಾಧನೊಂದು ಮೊಲವ ತಂದು ಸಲುವ ಹಾಗಕ್ಕೆ ಬಿಲಿವ ರಯ್ಯ. ಇದರ ಅರ್ಥ ಏನಪ್ಪ ಅಂದರೆ, ಒಬ್ಬ ಬೇಟೆಗಾರ ಇರ್ತಾನೆ,
ಕಾಡಿಗೆ ಹೋಗ್ಬಿಟ್ಟು ಒಂದು ಬೇಟೆ ಆಡಿಬಿಟ್ಟು ಒಂದು ಮೊಲವನ್ನು ಹಿಡ್ಕೊಂಬಂದರೆ ಇದಕ್ಕೆ ನಾನು ಇಷ್ಟು ದುಡ್ಡು ಕೊಡ್ತೀನಿ ಕೊಡು, ಇಷ್ಟು ಕೊಡ್ತೀನಿ ಕೊಡು, ಇಷ್ಟು ಅಂತ ಬೆಲೆ ಸಲುವ ಹಾಗಕ್ಕೆ ಒಂದಕ್ಕೊಂದು ರೇಟ್ ಹೆಚ್ಚು ಮಾಡಿಕೊಂಡು ಕೊಂಡ್ಕೊಳ್ತಾರೆ ಮಾರ್ಕೆಟಲ್ಲಿ. ಹೌದ್ರಾ? ಸಲುವ ಹಾಗಕ್ಕೆ ಬಿಲಿವರಯ್ಯ. ನೆಲನಾಳ್ದನ ಹೆಣನೆಂದರೆ, ನೆಲನಾಳ್ದ ಅಂದರೆ ಇಡೀ ಜಗತ್ತನ್ನೇ ಆಳುವಂತಹ ಒಬ್ಬ ರಾಜ ಸತ್ತ ಅಂದರೆ, ನೆಲನಾಳ್ದನ ಹೆಣನೆಂದರೆ ಒಂದು ಅಡಿಕೆಗೆ ಕೊಂಬುವರಿಲ್ಲ. ಒಂದು ಅಡಿಕೆ ಹೋಳ್ಸ್ ಕೂಡ ಸಿಗಲ್ಲ. ಅಡಿಕೆ ಹೋಳ್ಕೊಡ್ತೀವಿ, ಇಟ್ಕೊಳ್ಳಪ್ಪ ಮಹಾರಾಜ, ಇಲ್ಲೆಲ್ಲ ನಮ್ಮ ಆಳಿದನು, ನಮಗೆಲ್ಲ ಒಂದು ರಾಜ ಅಂತ ಆಗಿದ್ದವನು ಅಂದರೆ ಬೇಡಪ್ಪ ಬೇಡ, ಮೊದಲೇ ಒಯ್ರಿ. ಒಂದು ಸಾರಿ ಎಲ್ಲೋ ಏನೋ ಒಂದು ಕಾರ್ಯಕ್ರಮ ನಡೀತಾ ಇರ್ತದೆ, ಪ್ರವಚನ, ಯಾರೋ ಪ್ರವಚನ ಕೇಳೋಕ್ಕೆ ಅಂತ ಬಂದಿರ್ತಾರೆ. ಬಂದ ಹೊತ್ನಾಗೆ ಅಲ್ಲಿ ಒಬ್ಬ ಮನುಷ್ಯ ತೀರ್ಕೊಂಡ್ಬಿಡ್ತಾನೆ, ಒಬ್ಬನ ಹಾರ್ಟ್ ಅಟ್ಯಾಕ್, ಈಗಿನ ಸಾವು ಗೊತ್ತಲ್ವಾ, ಸತ್ತೋಗ್ಬಿಡ್ತಾನೆ. ಅಯ್ಯೋ ಇಲ್ಲಿವರೆಗೂ ಬಂದಿದ್ದೀವಿ ವಯಸ್ಸಾದವ್ರು ಕೇಳೋಕ್ಕೆ ಅಂತ, ಇನ್ನು ವಾಪಸ್ 8 ಕಿಲೋಮೀಟರ್ ಹೆಂಗೆ ಹೋಗೋದು, ಇವ್ರು ಏನೀಗ ತೀರ್ಕೊಂಡಿದ್ದಾರಲ್ಲ, ಇಲ್ಲೇ ಇವ್ರ ಮನೆ ಕಟ್ಟೆ ಮೇಲೆ ಇಟ್ಬಿಟ್ಟು ಹೋಗೋ ಮುಂದೆ ತೊಗೊಂಡು ಹೋಗ್ಬಿಡೋಣ ಅಂತ ಇನ್ನು 3 ಜನ ವಿಚಾರ ಮಾಡ್ತಾರೆ. ಅದಕ್ಕೆ ಇಲ್ಲಿ ಇಡ್ತೀವಿ ಅಂತ ಹೇಳ್ತಾರೆ. ಬೇಡಪ್ಪ, ನಾವು ಹೆಣ ಮಾತ್ರ ಇಟ್ಕೊಳಲ್ಲ, ನಿಮ್ಮ ಚಪ್ಪಲಿ ಬೇಕಾದ್ರೆ ಬಿಟ್ಟೋಗ್ರಿ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಆಫ್ ಮಾಡಿಬಿಡ್ತೀನಿ, ಉಗಿಗೆ ಅರಳುತ್ತೆ ಇದು. ಹಾಂ, ಅಂದರೆ ಈ ಮನುಷ್ಯನಿಗೆ ಜೀವ ಇದ್ದಾಗ ಇರುವ ಬೆಲೆ ಸತ್ ಮೇಲೆ ಇಲ್ಲ. ಪ್ರಾಣಿಗಳಿಗೆ ಸತ್ ಮೇಲೂ ಬೆಲೆ ಇದೆ. ಈಗ ಒಂದು ಹಸು ಆಗಲಿ, ಮೊಲ ಆಗಲಿ, ಜಿಂಕೆ ಆಗಲಿ, ಅದು ಸತ್ ಮೇಲೆ, ಹುಲಿ ಆಗಲಿ, ಎಲ್ಲದಕ್ಕೂ ಕೂಡ ಸತ್ ಮೇಲೆ ಕೂಡ ಅದಕ್ಕೆ ವ್ಯಾಲ್ಯೂ ಇದೆ, ಮನುಷ್ಯನಿಗೆ ಇಲ್ಲ. ಅದಕ್ಕೆ ನೀನು ಎದಕ್ಕೆ ಬಂದಿದೆಯಾ ಅಂದರೆ ಶಿವಜ್ಞಾನವನ್ನು ಪಡೆಯೋಕ್ಕೆ ಇದೊಂದು ಜನ್ಮ ಬಂದಿದೆ. ಅದಕ್ಕೆ ಹೇಳ್ತಾರೆ, ನೆಲನಾಳ್ದನ ಹೆಣನೆಂದರೆ ಒಂದು ಅಡಿಕೆಗೆ ಕೊಂಬುವರಿಲ್ಲ, ಸೆಲೆ ನಂಬೋ ಕೂಡಲ ಸಂಗಮ ದೇವರ. ನೀನು ಸತ್ಯವನ್ನು ಅರಿಯಕ್ಕೆ ಬಂದಿದೆಯಪ್ಪ, ಪರಮಾತ್ಮನನ್ನು ಅರಿಯಕ್ಕೆ ಬಂದಿದೆಯಾ. ಇದು ಅರಿವಿನ ಜನ್ಮ. ಅದಕ್ಕೆ ಈ ಜನ್ಮ ನೀನು ಹಾಳು ಮಾಡ್ಕೋಬೇಡ, ವ್ಯರ್ಥ ಮಾಡ್ಕೋಬೇಡ. ಅದಕ್ಕೆ ಮೊಲಕ್ಕಿಂತ ಕಷ್ಟ ನರನ ಬಾಳುವೆ. ಮೊಲಕ್ಕಿಂತನೂ ಕಷ್ಟ ನಮ್ಮದು ಜೀವನ. ಸತ್ತ ಮೇಲೆ ಏನು ಬೆಲೆನೇ ಇಲ್ಲ, ಇದ್ದಾಗ ಮಾತ್ರ ಅವನಿಗೆ ಇರೋಷ್ಟು ಬೆಲೆ. ನಿನ್ನದೆಂಬುದು ಜ್ಞಾನರತ್ನ. ಹೊನ್ನು ನಿನ್ನದಲ್ಲ, ಹೆಣ್ಣು ನಿನ್ನದಲ್ಲ, ಮಣ್ಣು ನಿನ್ನದಲ್ಲ, ನಿನ್ನದೆಂಬುದು ಜ್ಞಾನರತ್ನ. ಆ ಜ್ಞಾನರತ್ನವ ನೀ ಧರಿಸಿದೆಯಾದೊಡೆ ನಿನ್ನಂಥ ಸಿರಿವಂತರಿಲ್ಲ ಕಾಣ ಗುಹೇಶ್ವರ. ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ. ಅದಕ್ಕೆ ಈ ರೀತಿ ಹೇಳಿದಾಗ ನಮ್ಮ ದೇಹದ ಮೇಲಿನ ವ್ಯಾಮೋಹ ಕಡಿಮೆ ಆಗ್ತಾ ಬರ್ತದೆ. ಎಲ್ಲರಿಗೂ ಕೂಡ ಹೌದಲ್ಲ, ನಿಜ ಅಲ್ವಾ ಅಂತ ಒಂದು ಚಿಂತನೆ. ಶರಣರ ವಚನಗಳಂದ್ರೆ ಅಷ್ಟು ಒಂದು ಚಿಂತನೆಗೆ ಮಾಡಿ, ಸತ್ಯದ ಒಂದು ಭ್ರಾಂತಿ ಭ್ರಮೆ ಇಲ್ಲ ಅಲ್ಲಿ. ಇದು ನಿಜ ತಾನೆ, ಜೀವನಕ್ಕೆ ಹತ್ತಿರ ನಿಜ ತಾನೆ ಅದೆಲ್ಲ. ಅದಕ್ಕೆ ಇಂತಹ ಒಂದು ವಚನ ಸಾಹಿತ್ಯ ಏನಿದೆ ಅಲ್ಲ, ನಮ್ಮ ಅರಿವನ್ನ ಜಾಗೃತ ಮಾಡ್ತದೆ. ನಾವು ಏನು, ನಾವು ಇಲ್ಲಿ ಯಾರು ಕಳಿಸಿರ್ಬೋದು, ಯಾತಕ್ಕೋಸ್ಕರ ಬಂದಿದ್ದೀವಿ, ಈಗ ನಮ್ಮ ದೇಹದಲ್ಲಿ ಪ್ರಾಣ ಇರುವವರೆಗೆ ಮಾತ್ರ ಈ ದೇಹಕ್ಕೆ ಬೆಲೆ ಇದೆ. ಅದನ್ನ ಅರ್ಥ ಮಾಡ್ಕೊಂಡು ಸಾರ್ಥಕ ಜೀವನ ಬದುಕಬೇಕು. ಎಂತ ಚಂದ ಮಾತಾಡಿದ್ರಮ್ಮ ಇವತ್ತು. ಇದು ಸತ್ಯ ಅಲ್ವಾ? ಬದುಕಿಗೆ ಒಂದು ಅರ್ಥ ಇರದೇ ಇರುವಂತಹದ್ದಿದೆಲ್ಲ. ಜ್ಞಾನನೇ ಮನುಷ್ಯನಿಗೆ ಎಲ್ಲ ಆಸ್ತಿ. ಯಾವುದೂ ಅಲ್ಲ. ಹೊನ್ನು ಅಂದ್ರೆ ಒಡವೆ, ಬಂಗಾರ, ದುಡ್ಡು ಯಾವುದು ನಿಂದಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ನೀವೊಂದು 1 ಕೋಟಿ ರೂಪಾಯಿ ಇಡ್ರಿ ಬ್ಯಾಂಕಲ್ಲಿ, ವಾಪಸ್ ಅದಕ್ಕೆ ನಾವು ಬರಲ್ಲ, ನಾನು ಇಟ್ಟು ಹೋಗಿದ್ದೀನಿ ಡಿಪಾಸಿಟ್ ಅಂತ, ಅದು ಮುಗಿದೋಯ್ತು. ಭೂಮಿ ಬಿಟ್ಟು ಹೋಗ್ತೀವಿ, 1000 ಎಕರೆ, ಅದು ಮುಗಿದೋಯ್ತು. ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ಹೋಗ್ತೀವಿ, ಮತ್ತೆ ವಾಪಸ್ ಬರ್ತೀವ ನಾವು ಅವರಿಗೆ, ನಿನ್ನ ಸಂಬಂಧ ಇದೆ ಅಂತ ಇಲ್ಲ. ಅದಕ್ಕೆ ನಿನ್ನದೆಂಬುದು ಜ್ಞಾನರತ್ನ, ಅದನ್ನು ಧರಿಸಿದೆಯಾದೊಡೆ ನಿನ್ನಂಥ ಸಿರಿವಂತರಿಲ್ಲ ಕಾಣ ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ. ಅದಕ್ಕೆ ತಕ್ಕಂಗೆ ಅಲ್ಲಮ್ಮ ಪ್ರಭುದೇವರು ಕೂಡ ಹೇಳ್ದಂಗೆ, ಬಸವಣ್ಣವ್ರು ಕೂಡ ವ್ಯಾಧನಿಗೆ ಆ ಮೊಲಕ್ಕಾದ್ರ ಬೆಲೆ ಇದೆ, ಆ ಅರಸನಿಗೆ ಬೆಲೆ ಇಲ್ಲ ಸತ್ ಮೇಲೆ. ಇವೆಲ್ಲ ಅನುಭವ ಮಂಟಪದಲ್ಲಿ ಡಿಸ್ಕಷನ್ ನಡೀತಾ ಇತ್ತು. ನಿಮ್ಮ ಅನುಭವ ಮಂಟಪದಲ್ಲಿ ಇಷ್ಟೆಲ್ಲ ಜ್ಞಾನ ಸಂಪಾದನೆ ಮಾಡಿ ನೀವು ಬೇರೆ 12ನೇ ಶತಮಾನದಲ್ಲಿ ಈ ತರ ವಚನಗಳು ರಚನೆ ಆದವು. ಆ ವಚನಗಳನ್ನ ನಾವು ತಿಳ್ಕೊಂಡ್ಬಿಟ್ಟೀಗ ಅವು ದಾರಿ ದೀಪಗಳು ನಮಗೆ. 12ನೇ ಶತಮಾನದಲ್ಲಿ ಆದ್ರೂ 21ನೇ ಶತಮಾನಕ್ಕೇನು ಇನ್ನು ಮುಂದೆ ಮನುಕುಲ ಇರೋವರೆಗೂ ಕೂಡ ಅದು ಒಂದು ಆದರ್ಶವಾದಂತಹ ಜ್ಞಾನ ಜ್ಯೋತಿ. ಅದು ಸರಳವಾಗಿ ಸುಲಭವಾಗಿ ನಮ್ಮದೇ ಆದಂತಹ ಭಾಷೆಯಲ್ಲಿ ಮಾತೃಭಾಷೆಯಲ್ಲಿ ಜ್ಞಾನ ಸಿಗುವಂತಹ ಒಂದು ವಚನ ಸಾಹಿತ್ಯ ಏನಿದೆ ಅಲ್ಲ. ಹೀಗಾಗಿ ನಾವು ಆ ಒಂದು ವಚನ ಸಾಹಿತ್ಯಕ್ಕೆ ನೀವು ಅದನ್ನ ನಿತ್ಯ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀರಾ. ಪ್ರತಿದಿನ ಒಂದು 20 ಮಕ್ಕಳು ಬರ್ತವೆ, ವಚನ ಪಾರಾಯಣ ಮಾಡಿಬಿಟ್ಟೆ ಭಸ್ಮ ಧರಿಸ್ಕೊಂಡು ವಚನ ಪಾರಾಯಣ ಮಾಡಿ, ಅಲ್ಲೇ ಏಕಾಗ್ರತೆ ಪ್ರಾಣಾಯಾಮ ಮಾಡಿ, ಆಮೇಲೆ ಮನೆಗೆ ಹೋಮ್ವರ್ಕ್ ಮಾಡಕ್ ಹೋಗ್ತವೆ. ತಾಯಂದ್ರೆಲ್ಲ ವಾರಕ್ಕೊಂದ್ಸಲ ಸೇರ್ತೀವಿ. ಇಷ್ಟೆಲ್ಲ ವಚನ ಕಾರ್ಯ, ಒಳ್ಳೆ ಕಾರ್ಯನ ನೀವು ಮಾಡ್ತಾ
ಮಾಡ್ತಾ ಇದ್ದೀರಾ, ಮುಂದುವರಿಸ್ತಾ ಇದ್ದೀರಾ? ಸಮಾಧಾನನೇ ಆಗಲ್ಲ. ಈಗ ನಾವು ಬಿಟ್ಟು ಬೇರೆ ಊರಿಗೆ ಬಂದಿದ್ದೀವಲ್ಲ, ಅಲ್ಲೆಲ್ಲ ಒಂಥರ ಹಳ ಇರಬೇಕು. ಇಲ್ಲಿ ಸಹ ನಿಮ್ಗೆ ಅಯ್ಯೋ ಅದು ಮಾಡ್ಬೇಕಿತ್ತು, ಇಷ್ಟೆಲ್ಲ ಎಲ್ಲ ಬಿಟ್ಟು ಬಂದ್ಬಿಟ್ವಿ. ನಾವು ಮನೆ ಬಿಟ್ಟು ಬಂದ್ವಿ ಅಂತ ಚಿಂತೆ ಮಾಡಲ್ಲ. ಅಲ್ಲ, ನಮಗೂ ಒಂದು ಅವಕಾಶ ಸಿಕ್ಕಿದೆ ಅಮ್ಮ, ನಿಮ್ಮಂಥವ್ರು ಇವತ್ತು ಬಂದಿದ್ದೀರಾ, ನಮಗೂ ಒಂದು ಅವಕಾಶ ಅಮ್ಮ. ಹಾಗೆ ಎಲ್ಲಿದ್ರು ಬಸವನ ಸೇವೆ ಅಲ್ವಾ, ಬಸವನ ಕೆಲಸ, ಒಂದು ವಚನ ಶರಣ. ಬಹಳ ಒಳ್ಳೆ ಮಾತನ್ನು ಹೇಳಿದ್ದೀರಾ, ಎಲ್ಲರಿಗೂ ಮಾರ್ಗದರ್ಶನ ಕೊಟ್ಟಿದ್ದೀರಾ. ಬಸವ ಚಿಂತನೆಯನ್ನ ಬೇರೆಯವ್ರಿಗೂ ಹರಡ್ಲಿ ಅಂತ ನಾವು ಸಹ ಅದೇ ಆಶೆ ನಿಮ್ಮ ಆಸಕ್ತಿ ಕಂಡು ನಮಗೆ ಎಷ್ಟು ಅಂತ ಖುಷಿ ಆಗ್ತಾ ಇದೆ. ಇಲ್ಲಿ ಕೂಡ ಅದನ್ನೇ ಕೇಳ್ತಾ ಇದ್ದೀರಲ್ಲ. ಬೇರೆ ಸಂಸಾರದ ಜೀವನದ ತತ್ವ ಅಲ್ವಾ, ನೀವು ಸಂಸಾರದ ಏನು ಬೇಡ ಇದನ್ನೇ ಹೇಳಿ ಅಂತೀರಲ್ಲ. ನಿಮ್ಮ ಆಸಕ್ತಿ ಕಂಡು ಕೂಡ ನಂಗೆ ತುಂಬಾ ಖುಷಿ ಆಯ್ತು ಸತ್ಯಶ್ರೀ. ಬಹಳ ಸಂತೋಷಮ್ಮ. ಈಗ ಏನಮ್ಮ ಇದಾಯ್ತು, ಇವಾಗ ಉಗಿಗೆ ಅಳ್ಕೊಂಡಿದೆ ಇದು ನೋಡ್ರಿ. ನೀವು ಓಪನ್ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿ ಘಮ ಘಮ ಬರ್ತಾ ಇದೆ ಅಮ್ಮ, ಎಷ್ಟು ಪರಿಮಳ ಬರ್ತಾ ಇದೆ. ತುಂಬಾ ರುಚಿಯಾಗಿರುತ್ತೆ. ಇನ್ನೇನಾದ್ರೂ ಹಾಕ್ಲಿಕ್ಕಿದ್ಯಮ್ಮ? ಏನು ಇಲ್ಲಪ್ಪ, ಬಾಯಲ್ಲಿ ಹಾಕ್ಲಿಕ್ಕೆ. ಬಾಯಲ್ಲೊಂದು ಹಾಕದೊಂದು ಬಾಕಿ. ಹಾಗಾದ್ರೆ ಒಂದು ಸಣ್ಣ ವಿರಾಮ ತಗೊಂಡು ಅದನ್ನ ರುಚಿಯನ್ನ ನೋಡೋಣ ಅಮ್ಮ. ಆಯ್ತು ಆಯ್ತು ಅಮ್ಮ, ರೆಡಿ ಆಗಿದೆ. ನೀವ್ ಹೇಳಿದ್ರಿ ಇನ್ನು ಟೇಸ್ಟ್ ನೋಡಿ, ಏನು ರುಚಿ ನೋಡದೆ ಬಾಕಿ ಇರೋದು ಅಂತ. ಬಾಕಿ ಇರೋದು ಏನ್ ಬೇಕಮ್ಮ? ಸ್ಮೆಲ್ ಕೂಡ ತುಂಬಾ ಪರಿಮಳ ಬರ್ತಾ ಇದೆ. ನಿಮ್ಗೆ ಮುಖ ನೋಡಿದ್ರೆ ಅರಳ್ತಾ ಇದೆ. ಅದಂತೂ ನನ್ಗೆ 100% ಗ್ಯಾರಂಟಿ. ಟೇಸ್ಟ್ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಪರಿಮಳನೇ ಅದನ್ನ ಹೇಳ್ತಾ ಇದೆ. ನೋಡಿ, ನೋಡಕ್ ಕೂಡ ಒಂಥರ ಏನೋ ಚೆನ್ನಾಗಿದೆ ಅಲ್ವಾ. ತುಂಬಾ ಅದ್ರಲ್ಲಿ ಆ ಸ್ವಾದಿಷ್ಟ ಅನ್ನೋದು ಕಾಣ್ತಾ ಇದೆ. ಹೌದು, ತುಂಬಾ ರುಚಿಯಾಗಿದೆ, ಕಲರ್ಫುಲ್ ಆಗಿದೆ. ಇದೇ ರೀತಿ ಮೊಳಕೆನ ಹೆಸರು ಕಾಳು ಬರೆಸ್ಕೋಬಹುದು, ಹುರುಳಿ ಕಾಳು. ಹುರುಳಿ ಕಾಳು ತುಂಬಾ ಚೆನ್ನಾಗಿ, ಅದು ಕೂಡ ಐರನ್ ಕಾಂಟ್ಯಾಕ್ಟ್ ಇರುತ್ತೆ. ಇದರಲ್ಲಿ ಐರನ್ ಕಾಂಟ್ಯಾಕ್ಟ್. ಎಲ್ಲಾ ಒಂದು ಕಾಳುಗಳನ್ನು ಮೊಳಕೆ ಬರಿಸುವಂತ ಯಾವುದೇ ಕಾಳಾದ್ರೂ ಇದನ್ನ ಮಾಡ್ಬೋದು. ಇದು ದಿನನಿತ್ಯದಲ್ಲಿ ಮಾಡ್ತಾ ಇರ್ತೀರಮ್ಮ? ಹೌದೌದು, ವಾರಕ್ಕೆ ಒಂದ್ಸಲ 2 ಸಲ ಬೇಕೇ ಬೇಕು. ನಮ್ಗೆ ಇದು ಇಲ್ದಿದ್ರೆ ಬೇಜಾರು. ಕಾಳಿನ ಪಲ್ಯ ಆರೋಗ್ಯ ದೃಷ್ಟಿಯಿಂದನೂ ಬೇಕಲ್ವಾ, ಹೀಗಾಗಿ ಒಂದು ಚಮಚ ಕೊಡ್ತೀರಾ? ಸರಿ, ತಗೊಳ್ಳಿ ಅಮ್ಮ. ಈಗ ನಿಮಗೆ ಕೊಟ್ಬಿಡ್ತೀನಿ, ತಿಂದು ನೋಡ್ಬಿಟ್ಟು. ಅದು ಪರಿಮಳ ಆಗ್ಲಿಂದ ಬರ್ತಾ ಇದೆ. ನೀವು ಸ್ವಲ್ಪ ವೆಯ್ಟ್ ಮಾಡಿ, ನಾನು ಹಾಕ್ತೀನಿ ಅನ್ನೋಷ್ಟು ಕಾಯ್ಲಿಕ್ಕೆ ಆಗ್ತಾ ಇಲ್ಲ. ಆಯ್ತಾಯ್ತು, ತುಂಬ ಚೆನ್ನಾಗಿ ಈಜಿ, ಬೇಗನ ಆಗುತ್ತೆ, ರುಚಿನೂ ಆಗುತ್ತೆ, ಆರೋಗ್ಯ ದೃಷ್ಟಿಯಿಂದನೂ ಚೆನ್ನಾಗಿರುತ್ತೆ. ಇವಾಗ ಮಡಿಕೆ ಕಾಳು ಅಂತ ಕೇಳಿರ್ಲಿಲ್ವಲ್ಲ ನೀವು? ಹೌದು, ಸಿಗುತ್ತೆ. ಮೋರಲ್ಲಿ ಅಂತೂ ಸಿಕ್ಕೇ ಸಿಗುತ್ತೆ. ಇಲ್ಲ, ಮೋರಲ್ಲಿ ಸಿಕ್ಕೇ ಸಿಗುತ್ತೆ. ಯಾವ ನಾವೀಗ ಶಾಪಿಗೆ ಹೋದ್ರೆ ಮಡಿಕೆ ಕಾಳು ಅಂತ ಕೇಳ್ಬಿಡಿ, ಹೇಳಿ ತಗೊಂಡು ಮನೆಯಲ್ಲಿ ಮಾಡಿ ತಿನ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಮಕ್ಕಳಿಗೆ ಬರೀ ನೆನ್ಸಿದ ಕಾಳೇ ಅಷ್ಟೊಂದು ಟೇಸ್ಟ್ ಇದೆ. ಮಕ್ಕಳಿಗೆ ಅಂದ್ರೆ ನಾವಾದ್ರೆ ತಿನ್ಬೋದು, ಮಕ್ಕಳು ಸ್ವಲ್ಪ ರುಚಿ ಬೇಕು ನಮ್ಗೆ, ದಿನ ಇದನ್ನೇ ಮಾಡಮ್ಮ ಅಂತ ಅಷ್ಟೊಂದು. ನೋಡಿ ಸತ್ಯಶ್ರೀ ಅವರೇ, ನಮ್ಮ ಉತ್ತರ ಕರ್ನಾಟಕದ ಬಹಳ ಸ್ವಾದಿಷ್ಟವಾದಂತಹ ರುಚಿಕಟ್ಟಾದ ಒಂದು ಅಡಿಗೆ ಇದು. ನೀವು ತಿಂದ್ಬಿಟ್ಟು ರುಚಿ ಹೇಳಿ. ಬಸವ ಪ್ರಸಾದ ಇದು. ಖಂಡಿತವಾಗ್ಲೂ ಅಮ್ಮ, ಇಂಥ ಒಂದು ಸ್ವಾದಿಷ್ಟ ಇದು ಹೇಗಿದೆ ಅಂದ್ರೆ ಪರಿಮಳ ಬರುವಾಗ್ಲೇ ಅನ್ನಿಸ್ತಾ ಇದೆ. ನಾನು ಅದನ್ನ ತಿನ್ನಕ್ಕಿಂತ ಮುಂಚೆನೆ ಹೇಳ್ತಾ ಇದ್ದೀನಿ. ಈಗ ರುಚಿ ನೋಡಿ ಬಿಡೋಣ ಹೇಗಿದೆ ಅಂತ. ಸುಡುತ್ತೇನ? ಸ್ವಲ್ಪ ಬಿಸಿ ಬಿಸಿ ಇದ್ರೆ ಸ್ವಲ್ಪ ಚೆನ್ನಾಗೇ ಇರುತ್ತೆ, ಸ್ವಲ್ಪ ಬಹಳ ಬಿಸಿ ಆದ್ರೆ ಹೌದು. ಅದ್ಭುತವಾದ ಒಂದು ರುಚಿ ಕೊಡ್ತಾ ಇದೆ ಇದು. ಉಪ್ಪು ಖಾರ ಎಲ್ಲ ಸರಿ ಇದೆ? ಉಪ್ಪು ಖಾರ, ಈ ತೆಂಗಿನಕಾಯಿ ಹಾಕಿರುವಂತದ್ದು, ನಿಂಬೆ ಹಣ್ಣಿಂದ ಹುಳಿ ಅಂಶ ಎಲ್ಲ ಚೆನ್ನಾಗಿದೆ ಅಲ್ಲ, ಎಲ್ಲದು ಒಂದು ಸಮತೋಲನ ಅಂತ ಹೇಳ್ತೀವಲ್ಲ, ಮತ್ತೆ ಆರೋಗ್ಯದಿಂದ ಕೂಡಿರುವಂತಹ ಸ್ವಾದಿಷ್ಟವಾದ ಮಡಿಕೆ ಕಾಳಿನ ಪಲ್ಯ ತಿಂದಿದ್ದೀನಿ. ಇದನ್ನ ಚಪಾತಿಗೆ, ರೊಟ್ಟಿಗೆ ಅಂತೂ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಬಹಳ ಕೂಡ ಚೆನ್ನಾಗಿರುತ್ತೆ. ಪೂರಿಗೂ ಮಾಡ್ಕೋಬಹುದು. ಪೂರಿ ಮಾಡಿದಾಗ ನಾವ್ ಯಾವಾಗ್ಲೂ ಬೇರೆ ಬೇರೆ ಮಾಡ್ತೀವಲ್ಲ, ಆಲೂಗಡ್ಡೆದು ಬಾಜಿ ಮಾಡ್ತೇವೆ, ಅದೆಲ್ಲ ಗ್ಯಾಸ್ ಅದೆಲ್ಲ ಇರುತ್ತೆ, ಬೇಡ. ಒಂದೊಂದ್ಸಲ ಇದೊಂದ್ಸಲ ಅದೊಂದ್ಸಲ ತಿಂದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ರುಚಿಯಾಗಿದೆ, ಬಹಳ ಸ್ವಾದಿಷ್ಟವಾದ ಒಂದು, ಮತ್ತೆ ಆರೋಗ್ಯ ದೃಷ್ಟಿಯಿಂದ ಸಹ ಇದು ತುಂಬಾ ಒಳ್ಳೇದು. ಇಂತ ಒಂದು ತಿಂಡಿಯನ್ನ ಇವತ್ತು ಮಾಡಿ ನಮ್ಮ ಖಾನಾವಳಿಯಲ್ಲಿ ಮಾಡಿಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರಿಗೋಸ್ಕರ ಅದನ್ನ ಮಾಡುವ ವಿಧಾನವನ್ನು ಒಮ್ಮೆ ತಿಳಿಸಿ. ಇದು ಮಡಿಕೆ ಕಾಳು ಅಂತ ಅಂಗಡಿಯಲ್ಲಿ ಸಿಗುತ್ತೆ, ಮೂರಲ್ಲಂತೂ ಸಿಗುತ್ತೆ ಅನ್ಸುತ್ತೆ ಇಲ್ಲಿ ಬೆಂಗಳೂರಲ್ಲಿ. ಆ ಕಾಳನ್ನು ತೆಗೆದುಕೊಂಡ್ಬಿಟ್ಟು ರಾತ್ರಿ ನೆನೆ ಹಾಕಬೇಕು. ಬೆಳಿಗ್ಗೆ ಎದ್ದು ಆ ನೀರೆಲ್ಲ ಬಸ್ಬಿಟ್ಟು ಒಂದು ಬಟ್ಟೆನಲ್ಲಿ ಬಿಗಿಯಾಗಿ ಕಟ್ಟಿ ಮತ್ತು ಒಂದು ಬಾಕ್ಸಲ್ಲಿ ಮುಚ್ಚಿಟ್ಬಿಡಿ. ತಿರ್ಗಾ ಮರುದಿವಸ ಅಥವಾ ಸಾಯಂಕಾಲ ಚೆನ್ನಾಗಿ ಮೊಳಕೆ ಬಂದಿರುತ್ತೆ. ಅದನ್ನು ನೀವು ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಖಾರ, ನಿಂಬೆ ಹುಳಿ, ಸಕ್ಕರೆ, ಕರಿಬೇವು, ಕೊತ್ತಂಬರಿ,
ಅದು ಒಗ್ಗರಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿಬಿಟ್ಟು ಸ್ವಲ್ಪ ಬೇಕಂದರೆ ಗರಂ ಮಸಾಲ ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಒಗ್ಗರಣೆಯಲ್ಲಿ ಆ ಕಾಳನ್ನು ಅದರಲ್ಲಿ ಹಾಕಿ ಒಂದು ಸ್ವಲ್ಪ ಅರ್ಧ ಕಪ್ಪು ನೀರು ಹಾಕಿ ಬೇಯಿಸಿಬಿಟ್ರೆ ಚೆನ್ನಾಗಿ ಮಿದು ಬರುತ್ತೆ. ಹಾಗೆ ಎಣ್ಣೆಯಲ್ಲೇ ತಳಿಸಿದ್ರೂ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ, ಇನ್ನು ತಡೆಯುತ್ತೆ ಅದು ಒಂದಿನ 2 ದಿನ. ಈ ರೀತಿ ಮಾಡಿಕೊಂಡು ಚಪಾತಿ ರೊಟ್ಟಿ ಪೂರಿ ಜೊತೆಗೆ ಸೌದ್ರೆ ತುಂಬ ಚೆನ್ನಾಗಿರುವಂತಹ ಒಂದು ಸ್ವಾದಿಷ್ಟವಾದ ಉತ್ತರ ಕರ್ನಾಟಕದ ಒಂದು ಅಡುಗೆ ಅಂತ ಹೇಳ್ಬೋದು. ಬಹಳ ಸಂತೋಷಮ್ಮ, ನೀವು ಹೇಳಿದಾಗೆ ಬಹಳ ಸ್ವಾದಿಷ್ಟವಾದ ಮಡಕೆ ಕಾಳಿನ ಪಲ್ಯ ಇವತ್ತು ನನಗೆ ರುಚಿ ತೋರಿಸಿದ್ದೀರಾ. ಖುಷಿಯಾಗಿದೆ. ನಾನು ಖಂಡಿತ ಅದನ್ನ ಮನೆಯಲ್ಲೇ ಮಾಡಿ ಎಲ್ಲರಿಗೆ ಹಂಚ್ತೀನಿ. ನಮ್ಮ ಖಾನಾವಳಿ ತಂಡದ ಪರವಾಗಿ ಅನಂತ ಧನ್ಯವಾದಗಳು. ಶರಣಾರ್ಥಿ.